ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ನೆನ್ನೆ ಮ್ಯಾಚನ್ನು ಭಾಳಷ್ಟು ಜನ ನೋಡಿರ್ತೀರ. ಅದ್ರ ಬಗ್ಗೆ ಅನಾಲಿಸಿಸನ್ನು ಮಾಡೋಣ, ಅದರಿಂದ ಪಾಠವನ್ನು ಕಲಿಯೋಣ. ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಮ್ಗೇನಾದ್ರು ಸಿಗ್ತಾ ಹೋಗುತ್ತೆ. ಯಾವುದೇ ಒಂದು ವಿಷಯನ ನೋಡಿದಾಗ, ಯಾವುದೇ ಒಂದು ಫಿಲಮ್ ನೋಡಿರಲಿ, ಒಂದು ಆಟ ನೋಡಿರಲಿ, ಅದರಿಂದ ನಮ್ಗೆ ಏನು ಕಲಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ತಾ ಹೋಗಬೇಕು. ಅಂದರೆ ನಮ್ಮ ಆಲೋಚನೆ ಲಹರಿ ಮತ್ತು ಥಿಂಕಿಂಗನ್ನು ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆನ್ನೆ ನೋಡಿ, ನಮ್ಮ ಭಾರತ ದೇಶ ಇವತ್ತು ಕ್ರಿಕೆಟಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದೆ. ಆಗೋದಕ್ಕೆ ಕಾರಣ ಏನಂದರೆ, ಬಹಳಷ್ಟು ಕೋಚಿಂಗ್ ಏನು ಡಿಪಾರ್ಟ್ಮೆಂಟ್ ಏನಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ಡ್ರೀಮನ್ನು ಇಟ್ಕೊಂಡು ಅದ್ಭುತವಾದಂಥ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ ಕೋಚಿಂಗ್ ವಿಭಾಗಕ್ಕೆ. ಮೇನ್ ಇಂಪಾರ್ಟೆಂಟ್ ಅಂದರೆ, ಇವತ್ತು ಯಾವುದೇ ಒಬ್ಬ ಆಟಗಾರ ಅಷ್ಟು ದೊಡ್ಡ ಸ್ಟೇಜಲ್ಲಿ ಬಂದು ಆಟ ಆಡಬೇಕಂದ್ರೆ, ಬಿಕಾಸ್ ಏನಂದರೆ ಅವರ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಂದರೆ ಮೆಂಟಲಿ ಗೇಮ್ ಇದು. ಅಂದರೆ ನೀವು ನೆಟ್ ಪ್ರಾಕ್ಟೀಸನ್ನು ಮಾಡಬೇಕಾದಾಗ ತುಂಬ ಚೆನ್ನಾಗಿ ನೆಟ್ ಪ್ರಾಕ್ಟೀಸನ್ನು ಮಾಡಿದ್ದೇ ಆದಲ್ಲಿ, ನೀವು ಯಾವುದೇ ಗ್ರೌಂಡಲ್ಲಿ ತೊಗೊಂಡೋಗಿ ನಿಲ್ಲಿಸಿದ್ರೆ ಆ ವ್ಯಕ್ತಿ ಆಟ ಆಡ್ತಾನೆ. ನೀವು ನೆಟ್ ಪ್ರಾಕ್ಟೀಸನ್ನು ನೀವು ಮಾಡಿಲ್ಲ ಅಂದರೆ, ಪೂರ್ವ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂದರೆ, ನಾವು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಯಾವ ಒಂದು ಬೌಲರ್ಗೆ ಯಾವ ಥರ ಹೊಡಿಬೇಕು ಅನ್ನೋದನ್ನು ಅವರು ದಿನಗಟ್ಟಲೆ ಹಿಡಿದು ಪ್ರಾಕ್ಟೀಸನ್ನು ಮಾಡಿರ್ತಾರೆ. ಅದಕ್ಕೆ ಫೀಲ್ಡಲ್ಲಿ ಬಂದು ಅವರು ಹಾಕುವಂಥ ಬಾಲ್ಗೆ ಯಾವ್ಯಾವ ಬಾಲ್ಗೆ ಹೆಂಗೆ ಹೊಡಿಬೇಕು, ಯಾವ ಬಾಲ್ಗೆ 4 ಹೊಡಿಬೇಕು, ಯಾವ ಬಾಲ್ಗೆ 6 ಹೊಡಿಬೇಕು ಅನ್ನೋದನ್ನು ಮೆಂಟಲಿ ಡಿಸೈಡ್ ಆಗಿರ್ತಾರೆ. ಅಲ್ಲಿ ಬಂದು ಅವರು ಪ್ರದರ್ಶನವನ್ನು ಕೊಡ್ತಾ ಇರ್ತಾರೆ. ಇಲ್ಲಿಂದ ನಾವು ಕಲಿಬೇಕಾದಷ್ಟೇ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ತುಂಬ ಫೇಲ್ಯೂರ್ ಆಗಿತ್ತು. ಬಟ್ ಆದರೆ ನಾನು ನಮ್ಮ ದೇಶಕ್ಕೆ ಏನಾದ್ರು ಕೊಡುಗೆ ಕೊಡಲೇಬೇಕಂತ ಹೇಳಿ 3 ಮ್ಯಾಚನ್ನು ಆಡಿದ್ರು. ಅದ್ಭುತವಾದಂಥ ಮ್ಯಾಚು. ಅಭಿಷೇಕ್ ಶರ್ಮಾ ಲಾಸ್ಟ್ ಫೈನಲ್ ಮ್ಯಾಚಲ್ಲಿ ಬಿಗ್ ಇನ್ನಿಂಗ್ಸನ್ನು ಕಟ್ಟಿದ್ರು. ಶಿವಮ್ ದೂಬೆ ಆಗಿರ್ಬೋದು. ಅದರಲ್ಲಿ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ನಿಜವಾಗ್ಲೂ ಯಾವ ಸಮಯದಲ್ಲಿ ಯಾವ ಬಾಲನ್ನು ತಗೊಬರ್ಬೇಕು, ಈ ಫೀಲ್ಡಿಂಗನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನು ಭಾಳಷ್ಟು ಸ್ಟಡಿ ಮಾಡಿ, ಅನಾಲಿಸಿಸ್ ಮಾಡಿ, ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕ್ಯಾಪ್ಟನ್ಸಿನ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಮಗೆ ಜೀವನದಲ್ಲಿ ನಾವು ಕ್ಯಾಪ್ಟನ್ ಆಗಬೇಕು. ಯಾವ ಒಂದು ಒಳ್ಳೆ ಕ್ಯಾಪ್ಟನ್ ತೆಗೆದುಕೊಳ್ತೀವಿ, ಮನೆ ಅನ್ನೋದು ಒಂದು ಮ್ಯಾಚ್, ಒಂದು ಸಂಸಾರ ಇದ್ದಾಗೆ. ಇದನ್ನು ನಾವು ಜೀವನದಲ್ಲಿ ತುಂಬ ಚೆನ್ನಾಗಿ ಯಾರು ತಗೊಂಡು ಹೋಗ್ತೀವಿ, ಆವಾಗ ಮಾತ್ರ ಸಕ್ಸಸ್ ಅನ್ನೋದು ಕಾಣ್ತಾ ಹೋಗುತ್ತೆ. ಅದನ್ನು ನಮ್ಮ ಜೀವನಕ್ಕೂ ಅಳವಡಿಸ್ಕೋಬೇಕಾಗುತ್ತೆ. ನಾವು ನಮ್ಮ ಕೆಲಸದಲ್ಲೂ ನಾವು ಅಳವಡಿಸ್ಕೋಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ನಾವು ಅಚ್ಚುಕಟ್ಟಾಗಿ ಆ ಕೆಲಸದ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಚೆನ್ನಾಗಿ ಕಲಿಬೇಕಾಗುತ್ತೆ. ಕಲ್ತಿದ್ದನ್ನು ನಾವು ಎಕ್ಸಿಕ್ಯೂಟಿವ್ ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಮಾಡಿದೆ. ಕಾಫಿ ಮಾಡಲಿ, ಅಡುಗೆ ಮಾಡಲಿ, ಯಾವುದೇ ಒಂದು ಕೆಲಸ ಮಾಡಲಿ, ಅದನ್ನು ಚೆನ್ನಾಗಿ ಕಲ್ತು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೇ ಆದಲ್ಲಿ ಯಾವಾಗಲೂ ರಿಸಲ್ಟ್ ಅನ್ನೋದು ಇದ್ದೇ ಇರುತ್ತೆ. ಈಗಿನ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಈಗ ನೆಕ್ಸ್ಟ್ IPL ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನೀವು ಫೋಕಸ್ ಮಾಡಬೇಡಿ. ನಿಮ್ಮ ಎಜುಕೇಷನ್ ಕಡೆಗೆ ಫೋಕಸ್ ಮಾಡಿ, ನೀವು ಓದೋದ ಕಡೆಗೆ ಫೋಕಸ್ ಮಾಡಿ, ನಿಮ್ಮ ಕೆಲಸದ ಕಡೆಗೆ ಫೋಕಸ್ ಮಾಡಿ, ನಿಮ್ಮ ಡ್ರೀಮ್ ಕಡೆಗೆ ಫೋಕಸನ್ನು ಮಾಡಿ. ನೀವು ಅನ್ಕೊಂಡಿರೋದನ್ನು ರೀಚ್ ಮಾಡ್ಬೋದು. ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಏನಿದೆ, ಈ ಒಂದು ಕಲಿಕೆ ಏನಿದೆ, ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ಉನ್ನತವಾದಂಥ ಸಾಧನೆಯನ್ನು, ಅಚೀವ್ಮೆಂಟನ್ನು ಮಾಡೋಕ್ಕಾಗುತ್ತೆ. ಈ ಒಂದು ಮ್ಯಾಚಿಂದ ನಾವು ಇದನ್ನು ಕಲಿಬೇಕಾಗುತ್ತೆ. ಅಂದರೆ ಅವರ ಡೆಡಿಕೇಶನ್ ನಮ್ಮ ಜೀವನಕ್ಕೆ ಕಲಿಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಇಷ್ಟೇ. ಈಗಿನ ಮಕ್ಕಳು TV ಕಡೆಗೆ, IPL ಕಡೆಗೆ, ಮೊಬೈಲ್ ಕಡೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಾ. ದಯಮಾಡಿ ಅದು ಫೋಕಸನ್ನು ಕಮ್ಮಿ ಮಾಡಿ ನೀವು ಆದ್ಯತೆ ಕೊಡಬೇಕಾಗಿರೋದು ನಿಮ್ಮ ಓದಿನ ಕಡೆಗೆ, ನಿಮ್ಮ ಎಜುಕೇಷನ್ ಕಡೆಗೆ. ನಿಮ್ಮ ತಾಯಿ ತಂದೆ ನಿಮ್ಮ ಮೇಲೆ ನೂರಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಮಗ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಒಂದು ಒಳ್ಳೆಯ ಭವಿಷ್ಯ ಕೊಡ್ತಾನೆ ಅಂತ. ಅದ್ರ ಕಡೆಗೆ ಫೋಕಸನ್ನು ಮಾಡಿ. IPL ಸ್ಟಾರ್ಟ್ ಆಗ್ತದೆ. IPL ಕಡೆಗೆ ಫೋಕಸ್ ಮಾಡಬೇಡಿ. ಅದು ನಿಮ್ಮ ಜೀವನನ ರೂಪಿಸೋದಿಲ್ಲ. ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಎಜುಕೇಷನ್ ಕಡೆಗೆ ಫೋಕಸನ್ನು ಮಾಡಿ. ನಿಮ್ಮ ತಾಯಿ ತಂದೆ ನಿಮ್ಮ ಮೇಲೆ ನೂರಾರು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ನೀವು ದೇಶದ ಆಸ್ತಿ ಆಗಬೇಕು. ನಿಮ್ಮ ಅಮೂಲ್ಯವಾದ ಟೈಮ್ನ ಕ್ಲೀನಾಗಿ ಸದ್ಬಳಕೆ ಮಾಡ್ಕೊಳ್ಳಿ.
ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಹೊರತು ಯಾರ ಕೈಯಲ್ಲೂ ಇಲ್ಲ. ಹಾಗಾಗಿ ಈ ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಟೈಮ್ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಾರತದ ಎಲ್ಲ ಆಟಗಾರರಿಗೂ ಕಂಗ್ರ್ಯಾಚುಲೇಷನ್. ಪ್ರತಿಯೊಬ್ಬರು ಸುಧಾ ಅದ್ಭುತವಾದಂಥ ಆಟವನ್ನು ಆಡಿದ್ದೀರಾ. ನಿಮ್ಮೆಲ್ಲರಿಗೂ ಸುಧಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಷಯ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ಪ್ರತಿಯೊಬ್ಬರಿಗೂ ಸುಧಾ ರೀಚ್ ಆಗಲಿ. ಟೈಮ್ ಈಸ್ ಗೋಲ್ಡ್. ಟೈಮ್ ಜೊತೆ ಯಾರು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಜಗತ್ತನ್ನೇ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್.